ಶಿರಾನಗರದ ಮಾಧವನಗರದಲ್ಲಿರುವ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಹಾಗೂ ಧ್ಯಾನ ಮಂದಿರದಲ್ಲಿ ಶ್ರೀ ಮಾತಾ ಅನ್ನಪೂರ್ಣೇಶ್ವರಿಯವರ 22ನೇ ವರ್ಷದ ವಾರ್ಷಿಕೋತ್ಸವದ ಸಮಾರಂಭದ ಪ್ರಯುಕ್ತ ಫೆಬ್ರವರಿ 18ರ ಬುಧವಾರದಿಂದ ಫೆಬ್ರವರಿ 21ರ ಶನಿವಾರದವರೆಗೆ 4 ದಿನಗಳ ಕಾಲ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ವೇದಬ್ರಹ್ಮ ಶ್ರೀ ಡಾಕ್ಟರ್ ಕೃಷ್ಣಮೂರ್ತಿ ಶರ್ಮಾ ಅವರ ನೇತೃತ್ವದಲ್ಲಿ ನಡೆಸಲಾಗುವುದು. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ಮನವಿ ಮಾಡಲಾಗಿದೆ. ಫೆಬ್ರವರಿ 18ರ ಬುಧವಾರದಂದು ಗ್ರಾಮ ದೇವತೆ ಕೋಟೆ ಮಾರಮ್ಮ ದೇವಿ ಹಾಗೂ ದುರ್ಗಮ್ಮ ದೇವಿಗೆ ಮಡಿಲಕ್ಕಿ ಪೂಜಾ ಕಾರ್ಯಕ್ರಮ, ಫೆಬ್ರವರಿ 19ರ ಗುರುವಾರದಂದು ಬೆಳಗ್ಗೆ 6 ಗಂಟೆಗೆ ಮೂಲ ದೇವತಾ ಪ್ರಾರ್ಥನೆ, ವಿಶೇಷ ಅಲಂಕಾರ, ಮಂಗಳಾರತಿ, ಮಧ್ಯಾಹ್ನ 12 ಗಂಟೆಗೆ ವಿಷ್ಣು ಸಹಸ್ರನಾಮ ಮತ್ತು 2 ಗಂಟೆಗೆ ಭಜನೆ ಮತ್ತು ಸಂಗೀತ ಕಾರ್ಯಕ್ರಮ, ಮಧ್ಯಾಹ್ನ 3 ಗಂಟೆಗೆ ಕಳಸ ಸ್ಥಾಪನೆ, ಸಂಜೆ 4 ಗಂಟೆಗೆ ಗಣಪತಿ ಹೋಮ, ನವಗ್ರಹ ಶಾಂತಿ, ವಾಸ್ತು ಹೋಮ, ಪೂರ್ಣಾವತಿ, ಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ, ಸಂಜೆ 5:30ಕ್ಕೆ ಅಷ್ಟಲಕ್ಷ್ಮಿ ಪೂಜೆ ಮತ್ತು ಅಷ್ಟ ಅನ್ನಪೂರ್ಣೇಶ್ವರಿ ಪೂಜೆ, ಸಂಜೆ 6:30ಕ್ಕೆ ವಲ್ಲಿ ಮತ್ತು ದೇವಸೇನಾ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ ಕಲ್ಯಾಣೋತ್ಸವ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ. ಫೆಬ್ರವರಿ 20ರ ಶುಕ್ರವಾರದಂದು ಬೆಳಗ್ಗೆ 5 ಗಂಟೆಗೆ ಶ್ರೀಮಾತಾ ಅನ್ನಪೂರ್ಣೇಶ್ವರಿ ಅಮ್ಮನವರಿಗೆ ರುದ್ರಾಭಿಷೇಕ, ಅನ್ನಪೂರ್ಣೇಶ್ವರಿ ಹೋಮ, ರುದ್ರ ಹೋಮ, ಶ್ರೀದಶ ಮಹಾವಿದ್ಯಾ ಹೋಮ, ವಿಶೇಷ ನಕ್ಷತ್ರ ಹೋಮ, 12:30ಕ್ಕೆ ಪೂರ್ಣಾವತಿ, ಸಂಜೆ 6 ಗಂಟೆಗೆ ರಾಜಬೀದಿಗಳಲ್ಲಿ ದೇವಿಯ ಮೆರವಣಿಗೆ ಮತ್ತು ಪ್ರಸಾದ ವಿನಿಯೋಗ. ಫೆಬ್ರವರಿ 21ರಂದು ವಸಂತೋತ್ಸವ ಓಕಳಿ ಅಮ್ಮನವರಿಗೆ ಅಭಿಷೇಕ ಕಾರ್ಯಕ್ರಮವನ್ನು ಬೆಳಗ್ಗೆ 8ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ನಡೆಸಲಾಗುವುದು ಎಂದು ದೇವಸ್ಥಾನದ ಪ್ರಧಾನ ಅರ್ಚಕರಾದ ರಾಜು ಭಾರದ್ವಾಜ್ ತಿಳಿಸಿದ್ದಾರೆ. ಹಾಗಾಗಿ ಏನಪ್ಪ ಅಂದ್ರೆ ಯಾರೇ ಏನೇ ಮಾಟ ಮತ್ಸರಿ ಏನೇ ಮಾಡಿಸಿ ರಾಜಕೀಯ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ಯಾರ್ಯಾರಿಗೆ ಮಕ್ಕಳಿಲ್ಲ ಸಂತಾನ ಆಗಿರ್ಬೋದು, ಯಾರ್ಯಾರು ಮದುವೆ ಆಗಿಲ್ಲ, ಏನೇನಿರ್ಬೋದು ಎಲ್ಲರೂ ನಿವಾರಣೆಗೋಸ್ಕರ ಈ ಸತಿ ದಶಮಹಾವಿದ್ಯೆ ಹೋಮ ಇಟ್ಕೊಂಡಿದ್ದೀವಿ. ಎಲ್ಲ ಸಕಲ ಭಕ್ತಾದಿಗಳು ಆಗಮಿಸಬೇಕು. 4 ದಿವಸ ಅನ್ನ ಸಂತರ್ಪಣೆ ಇರುತ್ತದೆ. ಇಲ್ಲಿ ಎಲ್ಲ ಭಕ್ತಾದಿಗಳೆಲ್ಲ ಬರಬೇಕು, ಅತಿ ಹೆಚ್ಚು ಸಂಖ್ಯೆಯಾಗಿ ಬರಬೇಕು. ಇಲ್ಲಿ ಎಷ್ಟೋ ಜನಕ್ಕೆ ಮದುವೆ ಆಗಿಲ್ಲ. ಆ ಮಾತಾ ಅನ್ನಪೂರ್ಣೇಶ್ವರಿನ ಇಲ್ಲಿ ಸಂಗಪ್ಪನ ಮಾಡ್ಕೊಂಡು ಹೋಗಿರೋರಿಗೆ ಎಷ್ಟೋ ಮಕ್ಕಳು ಆಗಿದ್ದಾರೆ. ಎಷ್ಟೋ ಜನಕ್ಕೆ ಇದಾಗಿಲ್ಲ, ಅದು ಮದುವೆ ಆಗಲಿಲ್ಲ ಅಂತೇಳಿ ಇಲ್ಲಿ ಅರ್ಕೆ ಮಾಡ್ಕೊಂಡಿರೋದಕ್ಕೆ ಅರ್ಕೆಗೆ ಮದುವೆನೂ ಆಗಿದ್ದ. ಇಲ್ಲೆಲ್ಲ ಹಲವಾರು ಕಾರಣಗಳು ಇದ್ದಾವೆ. ಎಷ್ಟೋ ಸತಿ ದೇವರಿಗೆ ಎಲ್ಲ ನೋಡ್ರಿ ಪ್ರಭಾವ ಇವೆಲ್ಲ ಮಾಡಿಸ್ಕೊಟ್ಟಿದ್ದಾರೆ ಎಲ್ಲ ಭಕ್ತಾದಿಗಳೆಲ್ಲ. ಇಲ್ಲೇ ಭಕ್ತಾದಿಗಳೆಲ್ಲ ಇದ್ದಾರೆ ಇಲ್ಲೆಲ್ಲ. ಹಾಗಾಗಿ ಈ ಸತಿ ಹೆಚ್ಚಿನ ಸಂಖ್ಯೆಗೆ ಆಗಮಿಸಬೇಕು ಅಂತ ಕೋರುತ್ತಿದ್ದೇವೆ. ಸಮಸ್ತ ಶಿರಾ ತಾಲೂಕಿನ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಸಿದ್ದೇಶ್ ಅಂತ. ಏನು ಮಾತಾ ಅನ್ನಪೂರ್ಣೇಶ್ವರಿ ಅಮ್ಮನವರ 22ನೇ ವಾರ್ಷಿಕೋತ್ಸವ ಸಮಾರಂಭ ಏನು 22 ವರ್ಷದಿಂದ ಬಹಳ ಅದ್ಧೂರಿಯಾಗಿ ನಡ್ಕೊಂಡು ಬರ್ತಾ ಇದೆ. ಹಾಗೆ ಈ ಶಿರಾ ನಗರದಾದ್ಯಂತ ಈ ತಾಯಿ ಅನ್ನಪೂರ್ಣೇಶ್ವರಿಗೆ ಸಾವಿರಾರು ಸಹಸ್ರಾರು ಭಕ್ತಾದಿಗಳಿದ್ದಾರೆ. ಏನು ಇಲ್ಲಿನ ಒಂದು ಐತಿಹ್ಯ ಅಂತಂದರೆ, ಈ ತಾಯಿ ನಂಬಿ ಬಂದವ್ರಿಗೆ ಇಲ್ಲಿ ಅನೇಕ ಒಂದು ವರಗಳನ್ನ ಇಲ್ಲಿ ಸಿದ್ಧಿಸತಕ್ಕಂಥ ಉದಾಹರಣೆಗಳು ತುಂಬ ಇದ್ದಾವೆ. ಆಮೇಲೆ ಇದೊಂದು ಯಾವ ರೀತಿ ಅಂತಂದರೆ, ಇಲ್ಲಿ ಒಂದು ನೆಮ್ಮದಿಯಾಗಿ ಕೊಡೋಕ್ಕಂಥ ಇದೊಂದು ಸ್ಥಳ. ಈ ಸ್ಥಳದಲ್ಲಿ ಎಲ್ಲರಿಗೂ ಸಹ ಕಷ್ಟ ಕಾರ್ಪಣ್ಯಗಳಿಗೆ ಅನೇಕ ಪರಿಹಾರಗಳನ್ನು ಇಲ್ಲಿ ನಮ್ಮ ಮಾತಾ ಲಕ್ಷ್ಮೀ ಗುರೂಜಿ ಅನ್ನೋರಿದ್ರು, ಇಲ್ಲ ಲಿಂಗೈಕ್ಯ ಆಗಿದ್ದಾರೆ. ಏನು ಆ ಮಾತಾಜಿಯ ಒಂದು ಕೃಪಾ ಕಟಾಕ್ಷದಿಂದ ಮತ್ತು ಅವರ ಒಂದು ಏನು ಆದರ್ಶದ ಮಾತುಗಳಿಂದ ಇಲ್ಲಿ ಭಾಳ ಭಕ್ತಾದಿಗಳು ಇಲ್ಲಿ ಬಂದು ಪ್ರೇರಣೆ ಪಡ್ಕೊಳ್ಳೋರು. ಇಲ್ಲಿ ಅದೇ ರೀತಿ ಈ ಮುಖೇನ ಇಲ್ಲಿ ಸಹಸ್ರಾರು ಜನ ಭಕ್ತಾದಿಗಳು ಬಂದ್ಬಿಟ್ಟು ಪ್ರತಿ ವರ್ಷವೂ ಸಹ ಭಾಳ ಅದ್ಧೂರಿಯಾಗಿ ಇಲ್ಲಿ ಕಾರ್ಯಕ್ರಮ ನಡೆಸ್ಕೊಂಡು ಕೊಡೋರು. ಅದೇ ರೀತಿ ಈ ವರ್ಷವೂ ಸಹ ಏನು 4 ದಿನ ಕಾರ್ಯಕ್ರಮಗಳು ಈಗಾಗಲೇ ನಮ್ಮ ಗುರುಜಿಗಳು ಹೇಳಿದ್ದಾರೆ ಏನು ಕಾರ್ಯಕ್ರಮಗಳು ಯಾವ್ಯಾವ ರೀತಿ ಇರ್ತದೆ ಅಂತ. ಹಂಗಾಗಿ ಎಲ್ಲ ಭಕ್ತಾದಿಗಳು ತನು ಮನ ಧನ ಎಲ್ಲ ಸಹ ಸಹಾಯ ಮಾಡಬೇಕಂತ ನಾನು ಈ ಮುಖೇನ ಕೋರ್ಕೊಂತೀನಿ. ಜೈ ಮಾತಾಜಿ, ಜೈ ಅನ್ನಪೂರ್ಣೇಶ್ವರಿ. ಎಲ್ಲರಿಗೂ ಸಹ ಶಿರಾ ಜನತೆಗೆ ಒಳ್ಳೆಯದಾಗಲಿ ಅಂತ ಈ ಮುಖೇನ ನಾನು